ವೇದಿಕೆ ಮೇಲಿರುವಂಥ ಹಿರಿಯರೇ, ವೇದಿಕೆಯ ಮುಂದೆ ಇರುವಂಥ ಹಿರಿಯರೇ, ಗಣ್ಯರೇ, ನನ್ನ ತಾಯಿಯ ಗೆಳತಿಯರು ಇದ್ದಾರೆ ಇಲ್ಲಿ. ನಾನು ಬಹಳ ಅದೃಷ್ಟವಂತ, ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಈ ಸಭೆ ತುಂಬಿರೋದಲ್ಲದೆ ಅಲ್ಲಿ ಆಡಿಟೋರಿಯಂ ತುಂಬಿದೆ. ಅಲ್ಲಿ ದೊಡ್ಡ ತೆರೆಯ ಮೇಲೆ ನಮ್ಮನ್ನು ತೋರಿಸ್ತಾ ಇದ್ದಾರೆ. ನಾನು ಕಿರುತೆರೆಯ ಮನುಷ್ಯ, ಅದಕ್ಕಿಂತ ಚಿಕ್ಕ ರೇಡಿಯೋ ಮನುಷ್ಯ ಆಗ್ಬಿಟ್ಟಿನಿ. ಈಗ ಬೆಳಗ್ಗೆ 8 ಗಂಟೆಗೆ ಒಂದ್ಸಲ ಬರ್ತೀನಿ, ರಾತ್ರಿ 10 ಗಂಟೆಗೆ ಒಂದ್ಸಲ ಬರ್ತೀನಿ. ನನ್ನ ಹೆಂಡತಿ ಅಂತಿರ್ತಾಳೆ, ಮರೆಯ ಎಲ್ಲಿಂದ ಮಾತಾಡ್ತೀಯ, ಇಲ್ಲೂ ಮಾತಾಡ್ತಿದ್ಯಾ, ಅಲ್ಲೂ ಮಾತಾಡ್ತಿರ್ತೀಯ, ಕಾಫಿ ಕೊಡು ಅಂತ ಕೂಗಿದ್ರೆ ಅವಳಿಗೆ ರೇಡಿಯೋದಲ್ಲಿ ಕೂಗಿದೆಯೋ ಮನೇಲಿ ಕೂಗಿದೆಯೋ ಅಂತ ಕೇಳ್ತೀನಿ. ಹಾಸ್ಯವನ್ನು ನಾನು ಸ್ವಲ್ಪ ಟೆರರೈಸ್ ಮಾಡಿರುವಂಥ ವ್ಯಕ್ತಿ. ನನ್ನ ಕೈಗೆ ಸಿಕ್ಕರೆ ಕಡಿಮೆ ಬೈಗಳೇನು ಬೈಯೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಸೆಟ್ ಆಫ್ ಜೋಕ್ಸ್ ಅಂತಿರುತ್ತೆ. ಒಂದು ಜೋಕ್ ಹೇಳಿದ್ರೆ ಜನ ನಗೋದು, ಅದು ಹಾಸ್ಯ ಅಲ್ಲ ಅಂತ ನಾನು ಭಾವಿಸ್ತೀನಿ. ಹಾಸ್ಯದ ಬಗ್ಗೆ ಮಾತಾಡುವವರು ಅಥವಾ ಹಾಸ್ಯದ ವಲಯದಲ್ಲಿರೋರು ದೇ ಆರ್ ನಾಟ್ ಜೋಕರ್ಸ್. ಹಾಸ್ಯ ಅನ್ನೋದು ದಿನನಿತ್ಯದಲ್ಲಿರುತ್ತೆ. ನಾವು ಅದನ್ನು ಗಮನಿಸದೆ ಹೋದರೆ ನಮಗೆ ಹಾಸ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿ. ಬೇರೆ ಏನಿಲ್ದಿದ್ರೂ ಪರವಾಗಿಲ್ಲ, ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು ಅಂತ. ಈ ಬಳ್ಳಾರಿ ರಾಯಚೂರು ಕಡೆಯವರಿಗೆ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ, ಸ್ವಲ್ಪ ಏನು ತುಂಬಾನೇ ಕಡಿಮೆ. ನಾನು ಬಳ್ಳಾರಿಯವನಾದ್ರಿಂದ ಧೈರ್ಯವಾಗಿ ಹೇಳ್ತೀನಿ. ಬಳ್ಳಾರಿ ಸಮಸ್ಯೆ ಏನು ಅಂತಂದ್ರೆ ಅಲ್ಲಿರುವಂತಹ ಪ್ರತಿಭಾವಂತರೆಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ. ನನಗೊಂದ್ಸಲ ಬಳ್ಳಾರಿಲಿ ಸನ್ಮಾನ ಮಾಡ್ತಾ ಇರೋದು, ಬಳ್ಳಾರಿ ಕಲೆಗಳ ತವರು. ಹೌದು ಮಾರಾಯ, ತವರು ಮನೆಯಲ್ಲಿದ್ರೆ ಅಪವಾದ ಬರ್ತದೆ, ಅದಕ್ಕೋಸ್ಕರ ಗಂಡನ ಮನೆಗೆ ಹೊರಟೋಗಿದ್ದೀವಿ. ಈ ಬಳ್ಳಾರಿ ರಾಯಚೂರಿನ ಜನಕ್ಕೆ ಜೋಕ್ ಮುಗೀತು ಅಂತ ಹೇಳದೇ ಇದ್ರೆ ನಗಲ್ಲ. ಎಲ್ಲ ಹೆಣ್ಮಕ್ಳು ಒಂದ್ಸಲ ಬ್ರಹ್ಮನ ಹತ್ರ ಹೋಗಿ ವಿನಂತಿ ಮಾಡಿದ್ರಂತೆ, ಹೆರಿಗೆ ನೋವು ನಮಗೆ ಯಾಕೆ ಬರಬೇಕು, ಆಲ್ಟರ್ನೇಟಿವ್ ಆಗಿ ನಮ್ಮ ಗಂಡಂಗೂ ಒಂದ್ಸಲ ಬರಲಿ ಅಂತ. ಬಹಳ ಸಂತೋಷ ಅಂತ ವರ ಕೊಟ್ಟ ದೇವರು. ಆಕೆಗೆ ಹೆರಿಗೆ ಟೈಮು, ಗಂಡ ಕಾಯ್ತಾ ಇದ್ದಾನೆ, ನೋವು ಬಂದಿದ್ದು ಡ್ರೈವರ್ಗೆ. ಬಳ್ಳಾರಿಯವ್ರಿಗೆ ಅರ್ಥ ಆಗೋದಿಲ್ಲ. ಆಯ್ತು ಮುಂದೆ. ಆಮೇಲೆ ನೀವು ನಮ್ಮವ್ರು ಮಾತಾಡೋದು ನೋಡಿ, ಬಳ್ಳಾರಿಯವ್ರು ಮಾತಾಡ್ತಿರ್ತಾರೆ, ಅದು ಯಾಕೆ ಹಂಗೆ ಮಾತಾಡ್ತಾರೆ? ನಾನು ಎಷ್ಟು ಸಲ ಕೇಳಿದೆ, ರಸ್ತೆಯಲ್ಲಿ ಹೋಗ್ತಿರ್ತಾರೆ, ನಿಮ್ಮ ಮನೆಗೆ ಹೋಯ್ತಪ್ಪ, ನೀನು ಹೆಂಡತಿ ಕಟ್ಟಿ ಮೇಲೆ ಕುಂತ್ಕೊಂಡಿದ್ಲು, ಇಲ್ಲಣ್ಣ ಅಂತಂದ್ಲು ಅಂತ. ಇಷ್ಟು ಜೋರು ಕಿರ್ಚಿ, ಪರ್ಸನಲ್ ಥಿಂಗ್ಸ್ನು ಕೂಡ ಅಷ್ಟೇ ಜೋರು ಕಿರ್ಚಿ ಮಾತಾಡ್ತಿದ್ರು. ಯಾಕೆ ಸ್ವಾಮಿ ಅಂತಂದೆ. ಅವ್ರು ಡಾಕ್ಟರ್ ಭಾಳ ಚೆನ್ನಾಗಿ ಹೇಳಿದ್ರು, ಆ ಬಿಸಿಲಿಗೆ ಗಂಟ್ಲಿನ ಪಸೆ ಆರುತ್ತಾದ್ರಿಂದ ಕಿರ್ಚಿ ಮಾತಾಡಬೇಕಾಗತ್ತೆ ಅಂತ. ಕಿರ್ಚಿ ಮಾತಾಡದೆ ಹೋದ್ರೆ ಅರ್ಥವಾಗಲ್ಲ, ಅವ್ರ ಮೆತ್ತಗೆ ಮಾತಾಡಲ್ಲ. ಸಾಮಾನ್ಯವಾಗಿ ನನ್ನ ಹಾಸ್ಯದ ಪರಿಧಿಗೆ ಪದೇ ಪದೇ ಸಿಗೋರು ಈ ರಾಷ್ಟ್ರವನ್ನ ಅದೃಷ್ಟವಶಾತ್ 10 ತಿಂಗಳು ಆಳದಂತಹ ದೇವೇಗೌಡರು. ಅವರು ಅಷ್ಟೇ ಸ್ವಲ್ಪ ಜೋಕ್ ಅರ್ಥವಾಗಲ್ಲ. ಒಂದು ದಿವಸ ಪ್ರಧಾನಮಂತ್ರಿ ಆದ ಹೊಸರಲ್ಲಿ ಅವರು ಮನೆ ಮುಂದೆ ಕೂತು ಪೇಪರ್ ಓದ್ತಾ ಇದ್ರಂತೆ. ದೇವೇಗೌಡರು ಪೇಪರ್ ಓದೋದನ್ನು ನೀವು ನೋಡಬೇಕು, ಅದೊಂಥರ ಸ್ವಗತ ಸಂಭಾಷಣೆ ಇದ್ದಂಗೆ ಇರುತ್ತೆ. ನಾನು ಮುಖ್ಯಮಂತ್ರಿ ಆದರೆ ಕರ್ನಾಟಕಕ್ಕೆ ಉಚಿತ ವಿದ್ಯುತ್ ಅಂತ ಬಂಗಾರಪ್ಪ ಹೆಡ್ಡಿಂಗ್ ಬಂದಿರುತ್ತೆ. ನಾನು ಎಲ್ಲಿಂದ ಕೊಡ್ತಾನೋ ಅಂತ ಗೊತ್ತಾ, ಆ ಪೇಪರ್ಗೆ ಉತ್ತರ ಕೊಡ್ತಾ ಇರ್ತಾರೆ ಅವರು. ಉಗ್ರವಾದಿಗಳ ಆತಂಕ, ಉಗ್ರವಾದಿಗಳ ದಾಳಿ, ಅದರ ಬಗ್ಗೆ ಆತಂಕ. ಯಾಕೆ ಬರ್ತಾರೆ ಇಲ್ಲಿ, ಯಾರು ಬರಲ್ಲ ಇಲ್ಲಿ, ಹಿಂಗೆ ಮಾತಾಡ್ತಾ ಇರ್ತಾರೆ. ಹಾಗೊಂದ್ಸಲ ಅವ್ರು ಪೇಪರ್ ಓದ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ಸೋನಿಯಾ ಗಾಂಧಿ ಅವರು ಇನ್ನೂ ಕ್ವಾರ್ಟರ್ಸ್ ಖಾಲಿ ಮಾಡಿರಲಿಲ್ಲ. ಅವಾಗ ಪ್ರಿಯಾಂಕಾ ಓಡಿ ಬರ್ತಾಳೆ, ಗೋಡಾ ಅಂಕಲ್, ಗೋಡಾ ಅಂಕಲ್. ಚಿಕ್ಕವಳು, ಗೋಡಾ ಅಂಕಲ್ ಕುಮಾರಣ್ಣ ಮಾರ್ತಾ ಹೇ. ಒಳ್ಳೆ ರೇಟ್ ಬಂದ್ರೆ ನನ್ನೂ ಮಾರ್ತಾ ಹೇ, ನಿನ್ನೂ ಮಾರ್ತಾ ಹೇ. ಈಗ ಸ್ವಲ್ಪ ಬದಲಾವಣೆ ಆಗಿ ಕೊಂಡ್ಕೋತಾ ಹೇ, ಎಲ್ಲ ಕೊಂಡ್ಕೋತಾ ಹೇ. ನಾವು ನಮ್ಮ ರಾಷ್ಟ್ರ ನಾಯಕರನ್ನ ನೋಡಿ ನಗದೇ ಇದ್ರೆ ಹೇಗ್ರಿ? ನಮ್ಮ ರಾಷ್ಟ್ರ ನಾಯಕರನ್ನು ನೋಡಿ ನಗಬೇಕು, ನಮ್ಮ ಕೌನ್ಸಿಲರ್ಸ್ ನೋಡಿ ನಗಬೇಕು, ನಮ್ಮ ಶಾಸಕರನ್ನ ನೋಡಿ ನಗಬೇಕು. ಅವ್ರು ನಿಜವಾಗ್ಲೂ ನಗಲಿಕ್ಕೆ ಮಾತ್ರ ಯೋಗ್ಯರು, ಹಾಸ್ಯಕ್ಕೆ ಅಪಹಾಸ್ಯಕ್ಕೆ ಮಾತ್ರ ಅರ್ಹರು ಅಂತ 12 ವರ್ಷ ಹಾಯ್ ಬೆಂಗಳೂರು ನಡೆಸಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಅವರನ್ನು ಬೈದ್ರೆ ಉಪಯೋಗವೇ ಇಲ್ಲ ಅಂತ. ಮಾಸ್ಟರ್ ಹಿರಣ್ಣನವ್ರು ಬಾಯಿಗೆ ಸಿಕ್ಕಂಗೆ ಬೈದ್ರು, 30-40 ವರ್ಷದಿಂದ ಬೈದ್ರು, ಅವ್ರೇನು ಸರಿ ಹೋಗ್ಲಿಲ್ವೇ? ಮತ್ತು ಅವ್ರನ್ನ ಬೈಯೋದೇನಿದೆ?
ಅದ್ರ ಬದಲು ಅವ್ರು ನೋಡಿ ನಕ್ಕು ಬಿಟ್ರೆ ಸಾಕಲ್ವ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದರೂ ಆಗ. ನನಗೆ ಈ ಹಾಸ್ಯೋತ್ಸವದ ಬಗ್ಗೆ ಈ ಖಂಡಿತವಾಗಿ ಇಷ್ಟು ದೊಡ್ಡ ಲೆವೆಲ್ ಸ್ಕೇಲಲ್ಲಿ ನಡೆಯುತ್ತೆ ಅಂತ ಗೊತ್ತಿರಲಿಲ್ಲ. ಇಷ್ಟು ದೊಡ್ಡ ಸ್ಕೇಲಲ್ಲಿ ನಡೆದರೂ ಕೂಡ ವಿವಾದಗಳೇ ಇಲ್ವಲ್ಲ ರಾಮಮೂರ್ತಿಗಳೇ. ಇಷ್ಟೊತ್ತಿಗೆ ಚಂಪಾ ಇದ್ದಿದ್ರೆ 30 ಹೇಳಿಕೆ ಕೊಟ್ಟರು. ಚಂಪಾ ಬಗ್ಗೆ ಒಂದು ಅದ್ಭುತವಾದಂಥ ಜೋಕಿದೆ, ಹೇಳ್ತೀನಿ ಕೇಳಿ. ಅವ್ರನ್ನ ಯಾರೋ ಒಬ್ರು ಸಭೆಯಲ್ಲಿ ಚಂಪಾ ಹ್ಯಾಸ್ ಅ ವೆರಿ ಶಾರ್ಪ್ ಟಂಗ್. ತುಂಬ ಅದ್ಭುತವಾದ ಸೆಟೈರ್ ಇರುವಂತಹ ಮನುಷ್ಯ, ಬಹಳ ಕ್ರಿಯಾಶೀಲವಾದ ಮನುಷ್ಯ. ಈ ನಡುವೆ ಈ ಕಸ ಇದಕ್ಕೆ ಬಿದ್ದು ಮೈ ತುಂಬ ಕಸ ಮಾಡ್ಕೊಂಡಿದ್ದಾರೆ. ಅವರು ಒಂದ್ಸಲ ಮಾತಾಡ್ತಾ ಅವ್ರನ್ನ ಯಾರೋ ಒಬ್ರು, ಇವರು ಕನ್ನಡದ ಹುಟ್ಟು ಹೋರಾಟಗಾರರು ಅಂತ. ಇಲ್ರಿ, ಹುಟ್ಟು ಹೋರಾಟಗಾರ ಅಲ್ಲ ನಾನು, ಯಾರೋ ಇಬ್ಬರು ಹೋರಾಟಕ್ಕೆ ನಾ ಹುಟ್ಟಿದ್ದೀನಿ ಅಂತ. ಅದಕ್ಕೆ ನಾವು ತಮಾಷೆ ಮಾಡ್ತೀವಿ, ನಿಮ್ಮ ಅಪ್ಪ ಅಮ್ಮನ ಹೋರಾಟ ಅಂತ ಅನ್ಕೊಂಡಿದ್ವಿ, ಯಾರೋ ಇಬ್ರು ಅಂತ ಇವತ್ತು ಗೊತ್ತಾಯ್ತು. ಹೇಗೆ ಹಾಸ್ಯ ಅನ್ನೋದು ಅಲ್ಲಲ್ಲೇ ಹುಟ್ಕೊಳ್ಳುತ್ತೆ ನೋಡಿ. ಸರ್ದಾರ್ ಖುಷ್ವಂತ್ ಸಿಂಗ್ ನನ್ನ ಗುರುಗಳು. ನಾನು ಯಾವಾಗ ಹೋದರೂ ಅವ್ರ ಮನೆಗೆ ಹೋಗ್ತಿರ್ತೀನಿ, ಅವರಿಗೆ ನನ್ನ ಸೇವೆಯನ್ನು ಮಾಡ್ತಿರ್ತೀನಿ. ಅವ್ರು ಇಲ್ಲಿಗೆ ಬಂದರೆ ಕರೆಸ್ತಾರೆ. ನನ್ನನ್ನು ಬಹಳ ಪ್ರೀತಿಯಿಂದ ನೋಡುವಂಥ ನನ್ನ ಹಿರಿಯರು 96ನೇ ವಯಸ್ಸಿನಲ್ಲೂ ಎಂಥ ಅಗಾಧವಾದ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡಿದ್ದಾರೆ. ಅವರು ಒಂದು ಜೋಕನ್ನು ನನ್ನ ಪತ್ರಿಕೆ ಬಿಡುಗಡೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ಗೆ ಬಂದಾಗ ಅವ್ರು ಹೇಳಿದರು, ಒನ್ ಸರ್ದಾರ್ಜಿ ಗಾಟ್ ಇನ್ ಟು ದಿ ಟ್ರೈನ್. ಒಬ್ಬ ಸರ್ದಾರ್ಜಿ ಒಂದು ಟ್ರೈನ್ ಹತ್ಕೋತಾನೆ, ಆ ಬರ್ತ್ ಮೇಲ್ಗಡೆ ಇನ್ನೊಬ್ಬ ಸರ್ದಾರ್ಜಿ ಇರ್ತಾನೆ. ಅವನು ತಿಂಡಿ ತರಿಸ್ತಾನೆ. ತಿಂಡಿ ತಂದ, ತಿಂಡಿ ಕೊಟ್ಟ ಅವನು. ಹುಡುಗ ಕೊಟ್ಟ ಮೇಲೆ, ಭಾಯ್ ಸಾಬ್ ಮೇರಾ ಬಿಲ್ ಬಿಲ್ ಕೈಸಾ ಬಿಲ್ ಪತಾ ನೈ ಮೈ ಕೌನ್ ಹೂಂ. अच्छा आप कौन है? नेता हूं, नेता, लीडर हूं. अच्छा आप लीडर है, माफ कीजिए ವಾಪಸ್. ಮಧ್ಯಾಹ್ನ ಊಟ ತರಿಸ್ದ, ಬಿಲ್ ಕೇಳಿದ್ರೆ ಮೈ ಕೌನು, ನೇತಾ ಹೂಂ ನೇತಾ. ಹಿಂಗೆ ಇಡೀ ಪ್ರಯಾಣ ತುಂಬಾ ಉದ್ರಿ ಊಟ ಆಯ್ತು, ಉದ್ರಿ ತಿಂಡಿ ಆಯ್ತು, ಎಲ್ಲ ಆಯ್ತು. ಇದನ್ನ ಇನ್ನೊಬ್ಬ ಸರ್ದಾರ್ಜಿ ನೋಡ್ದ. ಹಿ ಫೆಲ್ಟ್ ಇಟ್ಸ್ ಎ ವಂಡರ್ಫುಲ್ ಐಡಿಯಾ, ವೈ ಡು ಐ ಡೂ ದಿಸ್, ವೈ ನಾಟ್ ಐ ಡೂ ದಿಸ್ ಅಂತಂದವನೇ ನೆಕ್ಸ್ಟ್ ಟೈಮ್ ಹತ್ಕೊಂಡ ಟಿಕೆಟೇ ತಗೊಳ್ಳಿಲ್ಲ ಅವನು. ಆದರೆ ಎಲ್ಲ ಕಡೆ ಚಲಾವಣೆ ಆದ. ಏನಂತ, ಮೈ ನೇತಾ ಹೂ ನೇತಾ ಅಂತ ಹೇಳ್ದ, ಎಲ್ಲ ಫೈನ್. ಇನ್ನೇನು ಇಳಿಬೇಕು ಅಷ್ಟರೊಳಗೆ ಟಿಕೆಟ್ ಕಲೆಕ್ಟರ್ ಹತ್ಕೋತಾನೆ. ಇನ್ಸಿಡೆಂಟ್ಲಿ ಹಿ ವಾಸ್ ಆಲ್ಸೋ ಎ ಸರ್ದಾರ್ಜಿ. ಆ ಸರ್ದಾರ್ಜಿ ಈ ಸರ್ದಾರ್ಜಿ ನೋಡಿ, ಟಿಕೆಟ್ ಕಹಾ, ಟಿಕೆಟ್ ಕೈಸಾ ಟಿಕೆಟ್ ಪೂछता है, पता नहीं मैं कौन हूं, मैं नेता हूं नेता. एंड द टिकट कलेक्टर सरदारजी आस्क्ड, आपका नाम क्या है? ही वाज नॉट प्रिपेयर्ड फॉर दिस. ಇಲ್ಲಿವರೆಗೂ ಯಾರು ಕೇಳೇ ಇರಲಿಲ್ಲ ಅವನ್ನ. ಮೇರಾ ನಾಮ್ ಕ್ಯಾ ಹೈ? ಮೇರಾ ನಾಮ್ ಇಂದಿರಾ ಗಾಂಧಿ. ಇವನು ಕೈಲಿದ್ದಂತ ರಪ್ ಅಂತ ಕೆಳಗೆ ಬಿಸಾಕಿ, ಮಾಫ್ ಕೀಜಿಯೇ, ನಾಮ್ ಬಹುತ್ ಸುನಾ ಥಾ, ದರ್ಶನ್ ಆಜ್ ಹುವಾ ಅಂತ. ಇದನ್ನ ನನಗೆ ಖುಷ್ವಂತ್ ಸಿಂಗ್ ಅವ್ರು ಹೇಳಿ 12 ವರ್ಷ ಆಯ್ತು. I still remember and enjoy this joke. ದೊಡ್ಡವರ ಸುತ್ತಲೂ ಇರುವಂತಹ ಹಾಸ್ಯ ಇದೆಯಲ್ಲ, ಬಹಳ ಬ್ರೈಟ್ ಆಗಿರುತ್ತೆ, ಬ್ರಿಲಿಯಂಟ್ ಆಗಿರುತ್ತೆ. ದರಾ ಬೇಂದ್ರೆ ಅವರ ಹೆಸರನ್ನು ಕೇಳದೇ ಇರುವಂಥ ಕನ್ನಡಿಗರೇ ಇಲ್ಲ. ನನಗೆ ಅವ್ರನ್ನ ಕಂಡ್ರೆ ಬಹಳ ಗೌರವ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ರೆ ಮಾತಿರ್ತಾ ಇದ್ದದ್ದೇ ಬೇಂದ್ರೆ ಅವ್ರ ಬಗ್ಗೆ, ಕುವೆಂಪು ಬಗ್ಗೆ, ತಾರಾಸು, ಅನಾಕರು, ಮಾಸ್ಟರ್ ಹಿರಣ್ಯನವ್ರ ಬಗ್ಗೆ ಮಾತಾಡ್ತಿದ್ವಿ. ಇವರೆಲ್ಲ ನಮ್ಮ ಮನೆಯಲ್ಲಿ ಸೇರೋರು ಮಹಾನುಭಾವರು. ಇವ್ರ ಸುತ್ತು ಓಡಾಡಿ ನಾನು ಕಲ್ತಿದ್ದು 2 ಅಂದರೆ, ಒಂದು ಸ್ವಲ್ಪ ಮಟ್ಟಿಗೆ ಬರವಣಿಗೆ ಜಾಸ್ತಿ ಸುಸ್ತಾದಾಗ ಏನು ಮಾಡಬೇಕು ಅದು ಹಿಂಗೆ ಅಂದ್ರು. ಬೇಂದ್ರೆ ಅವ್ರ ಮನೆಗೆ ನನ್ನ ತಾಯಿ ಒಂದ್ಸಲ ನನ್ನನ್ನು ಕಳಿಸ್ಕೊಟ್ಟಿದ್ರು. ಅವ್ರ ಮನೆಗೆ ಹೋಗಪ್ಪ, ಆಲ್ ಇಂಡಿಯಾ ರೇಡಿಯೋಗೆ ಅನೌನ್ಸ್ಮೆಂಟ್ ಬಂದಿತ್ತು, ಅನೌನ್ಸರ್ ಪೋಸ್ಟ್ಗೆ ಕೆಲಸ ಖಾಲಿ ಇದೆ, ಅವ್ರನ್ನ ಕೇಳು, ಅವ್ರು ಕೆಲಸ ಕೊಡಿಸ್ತಾರೆ ಅಂತ. ನಮ್ಮಮ್ಮ 15 ರೂಪಾಯಿ ನೋಟ್ನ 2 ನೋಟ್ನ ಇಲ್ಲಿ ಜೇಬಲ್ಲಿಟ್ಟು ಒಂದು ಪಿನ್ ಹಾಕಿ ಪೈಜಾಮಗೆ ಹೋಗು ಧಾರವಾಡಕ್ಕೆ ಅಂತ ಕಳಿಸಿದ್ರು. ಬಳ್ಳಾರಿಯಿಂದ ಹೋದೆ. ಬೇಂದ್ರೆ ಅವ್ರು ಕೂತಿದ್ರು. ಹಿಂಗ್ರಿ, ನಾನು ಬೆಳಗೆರೆ ಪಾರ್ವತಮ್ಮ ಅವ್ರ ಮಗ. ಹೌದೇನು, ಬಾ ಕೂಡು. ಏನು ಬಂದಿ ಅಂತಂದ್ರು. ಸರ, ಮತ್ತೆ ಆಲ್ ಇಂಡಿಯಾ ರೇಡಿಯೋದೊಳಗೆ ಒಂದು ಅನೌನ್ಸರ್ ಪೋಸ್ಟ್ ಖಾಲಿ ಅದ. ಹೌದೇನು, ನಾ ಏನು ಮಾಡಲಿ ಅದಕ್ಕೆ? ಇಲ್ರಿ, ನೀವು ಒಂದು ಮಾತು ಹೇಳಿದ್ರೆ ನನಗೆ ಆ ನೌಕರಿ ಸಿಗ್ತದೆ. ಸಿಗ್ತದೆ ರೀ, ಮತ್ತು ನೀವು ಹೇಳಿದ್ರೆ ಸಿಗ್ಲಾರ್ದೇನು? ಅವ್ರು ಕೇಳಲಿ, ನಾ ಹೇಳ್ತೀನಿ. ಅವ್ರೇನು ರೇಡಿಯೋದಲ್ಲಿ ಕೇಳ್ಬೇಕಾ? ಇವ್ರು ರೇಡಿಯೋಗೆ ಹೇಳ್ತಾರ? ಬೇಂದ್ರೆ ಹ್ಯಾಡ್ ಸಚ್ ಎ ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್. ಅವರಿಗೆ ಒಂದು ದಿವಸ
ಒಂದು ಸಭೆಯಲ್ಲಿ ಒಬ್ಬ ಪ್ರೊಫೆಸರ್ ಅವ್ರ ಹತ್ರ ಹೋಗಿ, ಬೇಂದ್ರೆ ಅಜ್ಜ ಅವರ ಮತ್ತು ನಿಮ್ಮ ಕಾವ್ಯ ಹೆಂಗೆ ಓದಬೇಕು ಆ ನ್ಯಾಕ್ ನನಗೆ ಅರ್ಥ ಆಗಿದೆ. ಹೌದು, ಏನು ಅರ್ಥ ಆಗಿದೆ ನನಗೆ? ಹಿಂಗಲ್ಲಿ ನೋಡ್ರಿ, ನಿಮ್ಮ ಕಾವ್ಯದೊಳಗಿನ ತಾಕತ್ತೇನದ, ಆ ಹೈಟ್ಸ್ ಏನವ, ಅವು ಬೇರೆಯವ್ರ ಕಾವ್ಯದೊಳಗಿಲ್ಲ. ಕವಿ ಹೊಗಳಿಕೆಯನ್ನು ಬಹಳ ಇಷ್ಟಪಡ್ತಾನೆ. ಆ ಹೊಗಳಿಕೆ ಬಹಳ ನೈಜವಾಗಿರಬೇಕು. ನಾನು ಬರೆದದ್ದು ನಿಮಗೆ ನೆನಪಿದ್ರೆ ಅದನ್ನು ಹೇಳ್ರಿ. ಸುಮ್ಮನೆ ಕೆಲವರು ಹೋಗಿರ್ತಾರೆ, ಮೊನ್ನೆ ಎಷ್ಟು ಚೆನ್ನಾಗಿ ಬರೆದಿದ್ದು ಸರ್, ಮೊನ್ನೆ ಬರೆದಿದ್ದಂತೂ ಅದ್ಭುತ ಅಂತ. ಯಾವುದು? ಅದೇ ಮೊನ್ನೆ ಬರೆದ್ರಲ್ಲ ಸರ್, ಅದು ಯಾವುದು? ಅಯ್ಯೋ 2 ಸಲ ಓದಿದೆ ಸರ್, ನನ್ನ ಹೆಂಡ್ತಿಗೂ ಹೇಳಿದೆ ಓದೆ ಅಂತ, ಮಕ್ಕಳಿಂದ ಬಂದಿಲ್ಲ, ಬಂದ ಕೂಡಲೇ ಹೇಳೋಣ ಅಂತಿದ್ದೀನಿ. ಅದೇ ಯಾವುದೋ ಸರ್ ಅದು. ಹಾಗೆ ಹೊಗಳಬಾರ್ದು ಯಾರನ್ನು. ಬೇಂದ್ರೆ ಅವರಿಗೆ ಹಾಗೆ ಹೊಗಳಿದ್ರೆ ತುಂಬ ಸಿಟ್ಟು ಬಂದ್ಬಿಡೋದು. ಕಾವ್ಯದೊಳಗೆ ಹೈಟ್ಸ್ ಇಲ್ಲ, ಇನ್ನೊಬ್ಬರು ಕಾವ್ಯದೊಳಗೆ ಅಂದ್ಯಲ್ಲ, ಆ ಇನ್ನೊಬ್ರು ಯಾರು ಅಂದು ಹೇಳು. ಇವರಿಗೆ ತಕ್ಷಣಕ್ಕೆ ಏನು ತೋಚಲಿಲ್ಲ. ಉದಾಹರಣೆಗೆ ಸರ್ ಚನ್ವೀರ್ ಕಣಿವೆ ಅವರು, ಅಲ್ಲೂ ಅವನ ಹೆಸರೇ ಕಣಿವಿ, ಅದರೊಳಗೆ ಹೈಟ್ಸ್ ಎಲ್ಲಿಂದ ಬರ್ತಾವು? ಬೇಂದ್ರೆ ರಿಯಲಿ ರಿಯಲಿ ವಂಡರ್ಫುಲ್, ಗ್ರೇಟ್. ಒಂದು ದಿವಸ ರಾಮಮೂರ್ತಿ ಅವರೇ ಟೈಮ್ ಎಚ್ಚರಿಸ್ಬೇಕು, ಇನ್ನೂ ಆಯುಷ್ಯ ಇದೆ. ಒಂದು ದಿವಸ ನನ್ನ ಸ್ನೇಹಿತರಾದಂಥ ಇಟಗಿ ಈರಣ್ಣ ಅನ್ನೋರು ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ. ಇದು ನೋಡಿ, ಬೇಂದ್ರೆ ಅವರ ಬುಕ್ ಮಾಡೋಣ ಬೇರೆ, ಬೇಂದ್ರೆ ಅವ್ರನ್ನ ಬುಕ್ ಮಾಡೋಣ ಅಂತ. ಅವ್ರ ಕಾಲೇಜಿಗೆ ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ. ಬೇಂದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಒಂದು ಸಮಸ್ಯೆ ಏನಾಗೋದು ಅಂದರೆ, ಕೈಗೆ ಸಕ್ಕರೆ ಹಾಕೋರು, ಒಂದು ಚಮಚ ಸಕ್ಕರೆನ ಕೈ ಹಿಂಗೆ ಕೊಡೋರು. ಅದನ್ನು ಹಿಂಗೆ ತಿನ್ನೋಕ್ಕಾಗಲ್ಲ ಅವ್ರ ಎದುರಿಗೆ, ಕರಮ್ ಅಂತ ತಿನ್ನಕ್ಕೆ ಇದಾಗುತ್ತೆ. ಕೈಯಲ್ಲಿ ಹಾಗೆ ಹಿಡ್ಕೊಂಡು ಕೂತ್ರೆ ಆ ಬಿಸಿಲಿಗೆ ನೀರು ಹೊಡೆದು ಕೈಯೆಲ್ಲ ಅಂಟಾಗುತ್ತೆ. ಒಂದು ವಿಚಿತ್ರ ಸನ್ನಿವೇಶ. ಆಮೇಲೆ ಬೇಂದ್ರೆ ಅವರಿಗೆ ತಮ್ಮ ಸಂಖ್ಯಾಶಾಸ್ತ್ರದ ಒಲವನ್ನು ನಮಗೆ ಹೇಳಬೇಕು ಅನ್ನೋಂಥ ಶುರುವಾಗ್ತದೆ. ಕಾಳಿದಾಸಗೂ ನನಗೂ ಫರ್ಕ್ ಏನದಂತ ಗೊತ್ತದ ನಿನಗೆ? ಇಲ್ರಿ. ಅವ 1, 2, 3, 4 ಅಂತಾನ, ನಾನು 1, 4, 2, 3 ಅಂತೀನಿ. ತಿಳಿತೇನು? ಹ್ಞೂನ್ರಿ ಅನ್ಬೇಕಷ್ಟೇ. ಹಾಗೆ ಮಾತಾಡ್ತಾ ಕೂತಿರುವಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಿ ವರ್ ವೆರಿ ಯಂಗ್ ಅಂಡ್ ಆ ವೇವ್ ಲೆಂಗ್ತೇ ಇಲ್ಲ ನಮಗೆ. ಇವನು ಮಧ್ಯ ಇದ್ದಕ್ಕಿದ್ದಂಗೆ, ನಾ ಏನು ಟ್ರೈನಿಗೆ ಬುಕ್ ಮಾಡಲ, ಏನು ಕಾರಿಗೆ ಬುಕ್ ಮಾಡಲ್ರಿ ಅಂತ ನಾವು ಅಂದರೆ ಚೀಫ್ ಗೆಸ್ಟಾಗಿ ನೀವು ಯಾವುದ್ರಲ್ಲಿ ಬರ್ತೀರಿ ಅಂತ. ತಮ್ಮ ಒಂದು ಕೆಲಸ ಮಾಡು. ಏನ್ರಿ? ಈ CBT ನೋಡಿ ಏನು ನೀನು? ಧಾರವಾಡದಲ್ಲಿ CBT ಅಂದರೆ ಸಿಟಿ ಬಸ್ ಟರ್ಮಿನಲ್ ಅಂತ. ನೋಡಿನಲ್ರಿ, ಅಲ್ಲಿ ಹೋಗು. ಅಲ್ಲಿ ಒಬ್ಬ ಮಂಗ್ಯ ಆಡಿಸ್ತಿರ್ತಾನ. ಈ ವರ್ಷ ಅವನು ಕರ್ಕೊಂಡು ಹೋಗು, ಮುಂದಿನ ವರ್ಷ ನಾ ಬರ್ತೀನಿ ಅಂತ. ಬೇಂದ್ರೆ ವಾಸ್ ದಿಸ್ ಅದ್ಭುತ ಪುರುಷ. ನನಗೆ ಬಹಳ ಆಸೆ ಅಂದರೆ ಒಳ್ಳೆ ಹಾಸ್ಯವನ್ನು ರಾತ್ರಿ ಇಡೀ ಟಿವಿಲಿ ಒಂದೊಂದ್ಸಲ ಸರ್ಫ್ ಮಾಡ್ತಾ ಇರ್ತೀನಿ. ಒಂದು ತೆಲುಗು ಸಿನಿಮಾದಲ್ಲಿ ನಾನು ನೋಡಿದ ಒಂದು ದೃಶ್ಯ, ನೀವು ನೋಡಿರ್ಬೋದು ಅಥವಾ ಅದು ಕನ್ನಡಕ್ಕೆ ಬಂದು ಇರ್ಬೋದು. ಅದರೊಳಗೊಬ್ಬ ಮೇಸ್ಟ್ರಿಗೆ ಮದುವೆ ಆಗಿರುತ್ತೆ. ಇಟ್ಸ್ ಫಸ್ಟ್ ನೈಟ್. ಅವನು ಕಾಯ್ತಾ ಕೂತಿದ್ದಾನೆ, ಆ ಹೀರೋಯಿನ್ ಬರಬೇಕು, ಇವನು ಏನೋ ಓದ್ತಾ ಇದ್ದಾನೆ. ಮೇಸ್ಟ್ರಲ್ವಾ, ಓದೋ ಚಟ, ಓದ್ತಾ ಇದ್ದಾನೆ. ಅವಳು ಅಲ್ಲಿ ಎಂಟ್ರ್ ಆಗ್ತಾಳೆ ಕೈಯಲ್ಲಿ ಹಾಲು ಇಟ್ಕೊಂಡು. ಹಿಂಗೆ ನೋಡಿದವನು, ఎవరది ఫస్ట్ నైటే లేట్గా వచ్చింది అంತಾನೆ. ಆ ಮೇಸ್ಟ್ರು ನೋಡಿ ಅವನು, ಯಾರಿದು ಫಸ್ಟ್ ನೈಟೇ ಲೇಟಾಗಿ ಬಂದಿದ್ದು ಅಂತ.